ಏನ್ರಿ ಏನ ವಿಷಯ ಗೊತ್ತಾಯ್ತಾ? ಇಲ್ಲ ಮಂದಾಕಿನಿ, ನಾನು ಅಲ್ಲಿಗೆ ಹೋಗಿ ಕೇಳಿದೆ. ಅವರು ರೂಲ್ಸ್ ಪ್ರಕಾರ ಲೆಟ್ರ್ ಎಲ್ಲಿಗೆ ಹೋಗುತ್ತೆ ಅಂತ 3ನೇ ವ್ಯಕ್ತಿಗೆ ಹೇಳೋ ಹಾಗಿಲ್ಲ ಅಂದ್ಬಿಟ್ರು. ಏನೂ ಹೇಳಲಿಲ್ಲ. ಆದರೆ ಒಂದು ವಿಷಯ ಏನು ಗೊತ್ತಾ, ನಾನು ಆ ಪೋಸ್ಟ್ ಮ್ಯಾನ್ಗೆ ಭೂಮಿಕನ್ ಫೋಟೋ ತೋರಿಸ್ದೆ. ಅವನ ರಿಯಾಕ್ಷನ್ ಬದಲಾಯ್ತು. ಆದ್ರೆ ಏನು ಹೇಳಲೇ ಇಲ್ಲ. ಅಷ್ಟರಲ್ಲಿ ಅರ್ಥ ಆಗತ್ತೆ ಭೂಮಿಕಾ ಆ ಏರಿಯಾದಲ್ಲೇ ಎಲ್ಲೋ ಇದ್ದಾಳೆ ಅಂತ. ಅವಳೇ ಬಂದು ಪೋಸ್ಟ್ ಬಾಕ್ಸಿಂದ ಪೋಸ್ಟ್ ತಗೊಂಡು ಹೋಗ್ತಾಳೆ ಅನ್ನೋದು ಗೊತ್ತಾಯ್ತು. ಆದರೆ ಮಂದಾಕಿನಿ, ನಾವು ಹೋದ ಕೆಲಸ ಆಗ್ಲಿಲ್ವಲ್ಲ ಅಂತ ಒಂದ್ ಕಡೆ ಬೇಜಾರಾಗಿದ್ರೆ, ಇನ್ನೊಂದ್ ಕಡೆ ನಮ್ ಗುಂಡಣ್ಣ ಅಪ್ಪು ಸಿಕ್ಕಿದ್ದ ಅನ್ನೋ ಖುಷಿ. ಹೌದು ರೀ, ಅವನು ನೋಡಿದ್ದು ಒಂದು ದೊಡ್ಡ ಸಂಭ್ರಮ ಕಣ್ರಿ. ನೀವು ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತಂದಾಗ ನಂಗೂ ತುಂಬಾ ಡಿಸಪಾಯಿಂಟ್ ಆಯ್ತು. ಆದ್ರೆ ಈ ಗುಂಡಣ್ಣನ ವಿಡಿಯೋ ಕಾಲಲ್ಲಿ ನೋಡಿದ ತಕ್ಷಣ ನಾನು ನಿಮ್ ಜೊತೆ ಬರ್ಬೇಕಿತ್ತು, ಅವನನ್ನ ನಾನು ಮೀಟ್ ಮಾಡ್ಬೋದಿತ್ತು ಅನ್ನಿಸ್ತು. ಅದಕ್ಕೇನಂತೆ, ಇನ್ನೊಂದ್ಸಲಿ ನೀನು ನನ್ನ ಜೊತೆಗೆ ಬಂದ್ರೆ ಆಯ್ತು. ಹೇಗಿದ್ರು ಭೂಮಿಕಾ ಅದೇ ಏರಿಯಾದಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ. ಇನಿಮೇಲೆ ಪೋಸ್ಟ್ ಆಫೀಸು ಮನೆ, ಮನೆ ಪೋಸ್ಟ್ ಆಫೀಸು ಅಂತ ನಡೀತಾನೆ ಇರುತ್ತಲ್ವಾ. ಹೋಗೋಣ ಬಾ, ಅದಕ್ಕೇನು. ಹೌದು ರೀ, ಅವರಿಬ್ರು ಆದಷ್ಟು ಬೇಗ ಸಿಕ್ಬೇಕು. ದಿನನಿತ್ಯ ಭಗವಂತನಲ್ಲಿ ಅದೇ ಪ್ರಾರ್ಥನೆ, ನನ್ನ ಮಗಳು ಮೊಮ್ಮಗನ್ನ ತೋರಿಸ್ಕೊಡಪ್ಪ ಅಂತ. ಮಂದಾಕಿನಿ, ನೀನ್ ಒಂದ್ ಅಬ್ಸರ್ವ್ ಮಾಡಿದ್ಯಾ? ಆ ಮಿಂಚು ಇದ್ದಾಳಲ್ಲ, ಅವಳು ನೋಡ್ತಾ ಇದ್ರೆ ನಮ್ಮ ಭೂಮಿಕಾ ಚಿಕ್ಕ ಹುಡುಗಿ ಆಗಿದ್ದಾಗ ಹೇಗಿದ್ಲು ಹಾಗೆ ಇದ್ದಾಳೆ ಅನ್ಸ್ಲಿಲ್ಲ? ಕರೆಕ್ಟ್, ನಿಮ್ಗೂ ಅದೇ ಅನ್ನಿಸ್ತಾ? ನನ್ಗೂ ಒಂದ್ ಸೆಕೆಂಡ್ ಅವಳು ನೋಡಿದ ತಕ್ಷಣ ಹಂಗೆ ಅನ್ಸ್ತದ್ರಿ. ನಿಮ್ಗೆ ಭೂಮಿ ಪುಟ್ಟದಾಗಿದ್ದಾಗ ಆ ಮುಖ ನೆನ್ಪಿದ್ಯಾ? ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ನೋಡು, ನಮ್ ಭೂಮಿಕಾ ಎಷ್ಟೇ ದೊಡ್ಡವಳಾಗಿರ್ಬೋದು, ನನ್ನ ಮನಸ್ಸಲ್ಲಿ ಅವಳಿನ್ನೂ ಚಿಕ್ಕ ಹುಡುಗಿನೇ. ಹೌದ್ರಿ, ನೀವ್ ಹೇಳಿದ್ ನಿಜ. ಎಲ್ಲ ತುಂಬಾ ಚಂದದ ನೆನಪು, ಸ್ವೀಟ್ ಮೆಮೊರೀಸ್. ನೀವ್ ಒಂದ್ ಅಬ್ಸರ್ವ್ ಮಾಡಿದ್ರ, ಅಪ್ಪು ನೋಡಿದ್ರೆ ನಮ್ಮ ಅಳಿಯ ಇದ್ದಂಗಿದ್ದಾರೆ, ಇನ್ನು ಈ ಮಗುನ್ ನೋಡಿದ್ರೆ ನಮ್ ಭೂಮಿ ಇದ್ದಂಗಿದ್ದಾಳೆ. ಇದು ನಮಗ್ ಮಾತ್ರ ಹೀಗೆ ಅನ್ಸುತ್ತಾ ಅಥವಾ ಎಲ್ರಿಗೂ ಹೀಗೆ ಅನ್ಸುತ್ತಾ? ನಮ್ಗೂ ಅವ್ರಿಗೂ ಏನೋ ಕಾಣ್ದಿರೋ ಒಂದ್ ಕನೆಕ್ಷನ್ ಇದೆ ಅಂತ ಅನ್ಸುತ್ತೆ ರೀ. ಒಂದು ಮುತ್ತಾದ್ರೆ ಇನ್ನೊಂದು ರತ್ನ, ಮುತ್ತು ರತ್ನ. ನಮ್ ಭೂಮಿ ಮಗನು ಅಣ್ಣ ನಮ್ಮ ಹುಡುಗಿ ನೋಡ್ತಾಳೆ ಅಣ್ಣ, ಪ್ಲೀಸ್ ಅಣ್ಣ. ಪಾಪ ಬಿಟ್ಟಿ ಹುಡುಗಿ ಸಿಕ್ಕಿದ್ದಾಳೆ ಅಂತ ಆಟ ಆಡ್ತಾ ಇದ್ದೀರಾ? ಮಕ್ಕಳ ಮನೆಗೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒಬ್ಬೊಬ್ಬನ್ನು. ಅಣ್ಣ ಪ್ಲೀಸ್ ಅಣ್ಣ, ನಮ್ಮ ಹುಡುಗಿ ನೋಡ್ತಾಳಣ್ಣ. ಲೇ, ಇವ್ನ್ ಯಾರ ಲೂಸ್ ನನ್ ಮಗ ಇದ್ದಂಗ ಅವನೇ. ಲೇ, ಇವ್ನ್ ಹೊಡೆದ್ರು ವೆಸ್ಟ್ ಕಣ. ಐ ಓ ಸ್ಟೇಡ್ಗೆ ಲೇ. ಏಯ್, ಆ ಹುಡ್ಗಿನ್ ಬಿಟ್ಟಾಕ್ರೋ, ಫಸ್ಟೇ ನನ್ ಮಗನ್ ಮುಗಿಸ್ರ. ಅಯ್ಯೋ ನನ್ ಮಗನೇ, ಹಿಡ್ಕೊಳ ಅವನ್ನ. ಇವನ್ ಯಾರೋ ಹುಚ್ಚ ನನ್ ಮಗನೇ. ಹುಡುಗನ ಹುಡುಗಿನ ಅಂತಾನೆ ಗೊತ್ತಾಗ್ತಿರಲ್ಲೋ. ರಕ್ತ. ಮಿಂಚು ಬಾ. ಏನಾಯ್ತು, ಯಾಕೆ ಡಲ್ ಆಗಿದೆಯಾ? ಮ್ಯಾಮ್, ಪಪ್ಪ ಡಲ್ ಆಗಿದ್ದಾರಲ್ಲ, ಅದಕ್ಕೆ ನಾನು ಡಲ್ ಆಗಿದ್ದೀನಿ. ಪಪ್ಪನ ಕಾರ್ ಕಳ್ದೋಗಿದೆ ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಪಪ್ಪ ಅಷ್ಟೊಂದು ಬೇಜಾರು ಮಾಡ್ಕೊಂಡಿರೋದನ್ನ ನಾನವತ್ತು ನೋಡೇ ಇಲ್ಲ ಮ್ಯಾಮ್. ಅವರು ಆ ಕಾರ್ನ ತುಂಬಾನೇ ಹಚ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಆ ಥರ ಇರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮ್ಯಾಮ್. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮ್ಯಾಮ್.
ಹೇಗಾದ್ರೂ ಮಾಡಿ ಆ ಕಾರ್ನ ಹುಡುಕ್ಲೇಬೇಕು. ಆಗ್ಲೇ ನಮ್ಮ ಪಪ್ಪ ಸರಿ ಹೋಗೋದು ಮ್ಯಾಮ್. ಕಾರ್ ಸಿಗುತ್ತೆ, ನೀನ್ ಬೇಜಾರ್ ಮಾಡ್ಕೋಬೇಡ. ಊಟ ಮಾಡ್ತೀಯಾ? ಇಲ್ಲ ಮ್ಯಾಮ್, ಪಪ್ಪ ಊಟ ಮಾಡಿಲ್ಲ ಅಂತ ನಾನು ಮಾಡಿಲ್ಲ ಮ್ಯಾಮ್. ಸರಿ ಕೂತಿರೋ ಬಂದೆ. ಅಪ್ಪು, ಗೌತಮ್ ಸರ್ ಕೊಟ್ಟು ಬಾ. ಮ್ಯಾಮ್, ಕಾರ್ ಸಿಗುತ್ತಲ್ವಾ? ಸಿಕ್ಕೇ ಸಿಗುತ್ತೆ. ನೀನು, ಅಪ್ಪು, ನಾನು ಎಲ್ಲರೂ ಸೇರ್ ಹುಡ್ಕೋಣ. ಆ ಕಾರ್ ಸಿಕ್ಕೇ ಸಿಗುತ್ತೆ. ಕಾರ್ ಸಿಕ್ಕಿದ್ಮೇಲೆ ಪಪ್ಪಾಗ್ ತಂದ್ಕೊಡೋಣ. ಓಕೆ ಮ್ಯಾಮ್, ನೀವು ಇಷ್ಟು ಹೇಳ್ತೀರಲ್ಲ ತುಂಬಾ ಖುಷಿ ಆಯ್ತು. ಫಸ್ಟ್ ಕಷ್ಟಪಟ್ಟು ಕಾರ್ ಹುಡ್ಕೋಣ, ಆಮೇಲೆ ಖುಷಿನ ಸೆಲೆಬ್ರೇಟ್ ಮಾಡೋಣ. ಸೊ ನಾಳೆಯಿಂದ ನಮಗೆ ಇದೊಂದೇ ಕೆಲಸ, ಕಾರ್ ಹುಡ್ಕೋದು. ಹೌದು ಮಮ್ಮಿ, ನಾವು ಚಿಕ್ಕ ಮಕ್ಳಲ್ಲ, ಒಂಥರ ಪುಟಾಣಿ ಏಜೆಂಟ್ 000 ತರ. ಮಮ್ಮಿ, ನಾನೆಲ್ಲ ಕೇಳಿಸ್ಕೊಂಡೆ. ಕಾರು ಹೇಗ್ ಸಿಗೋಲ್ವೋ ನೋಡೇ ಬಿಡೋಣ. ಎಸ್, ನೋಡೇ ಬಿಡೋಣ. ನೋಡೇ ಬಿಡೋಣ.